ಇವಾಗ ನಾನು ಯಾವ ಜಾಗದಲ್ಲಿದ್ದೀನಿ, ಹಾಂ ಬುಲ್ ಟೆಂಪಲ್ ರೋಡ್ನಲ್ಲಿ, ಅದರ ಹಿಂಭಾಗದಲ್ಲೇ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಇತ್ತು. ಹಾಂ 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 ಮೊದಲ ಒಂದು 2 ತಿಂಗಳು ನನಗೆ ಎಲ್ಲೂ ವಾಸ್ತವ್ಯ ಇರಲಿಲ್ಲ. ಅವ್ರ ಮನೆಯಿಂದ ಅವ್ರದ್ದೇ ನಮ್ಮ ಚಿಕ್ಕಪ್ಪ ಅವ್ರ ಸೈಕಲ್ ತೊಗೊಂಡು ಹೋಗ್ತಾ ಇದ್ದೆ ಇದಕ್ಕೆ, KR ಸರ್ಕಲ್ ನಮ್ಮದು ಕಾಲೇಜ್. ಆ ಸಮಯದಲ್ಲಿ ಇಲ್ಲಿ ಈ ಚಾಮರಾಜಪೇಟೆನಲ್ಲಿ ಅದು ವಿಶ್ವೇಶ್ವರಪುರದಲ್ಲಿ ಒಂದು ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಅಂತಲೇ ಇದೆ, ಫ್ರೀ ಹಾಸ್ಟೆಲ್ ಅದು. ವೆಂಕಟಸುಬ್ಬಯ್ಯನ ಹಾಂ, ವೆಂಕಟಸುಬ್ಬಯ್ಯನ ಮೊನ್ನೆ ಅದು ಅವ್ರ 100th ಆ್ಯನಿವರ್ಸರಿನ ಅಂತ, ಅದಕ್ಕೊಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವಾಗ ಒಂದು ತರಹ ಇದು ಏನಪ್ಪ ಇದು 5 ವರ್ಷ ಹೆಂಗೆ ಈ ಪಾಪ ನಮ್ಮ ಚಿಕ್ಕಮ್ಮ ಅವ್ರ ಮನೇಲೇ ಇದ್ದು ದಿವಸ ಸೈಕಲ್ ಹುಡ್ಕೊಂಡು ಅಲ್ಲಿ ಹೆಂಗೆ ಹೋಗೋದು ಅಂತ ಅಲ್ಲಿ ಹೋಗಿ ಕೇಳಿದೆ. ಅವರೆಲ್ಲ ನೋಡಿ, ಎಸ್ ನೋಡಪ್ಪ ನೀನು ಒಳ್ಳೆ ಸ್ಟೂಡೆಂಟು ಇದು ಎಲ್ಲ ಸರಿ, ಬಟ್ ನೀನು ಬಡವ ಅಲ್ಲ. ನಿಮ್ಮ ಅಣ್ಣ ಮೇಷ್ಟ್ರು, ನಿಮ್ಮ ದೊಡ್ಡಣ್ಣ ಮೇಷ್ಟ್ರು, ನಿಮ್ಮ ಅಪ್ಪ ಲಾಯರು, ನಿಮಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಗಳಗಳಗಳ ಹತ್ಬಿಟ್ಟೆ ಅಲ್ಲೇ. ಹತ್ರೇನು ಪ್ರಯೋಜನ, ಜಾಗ ಇಲ್ವಲ್ಲ. ಆಮೇಲೆ ಏನು ಮಾಡಿ, ಆಮೇಲೆ ಯಾರೋ ಹೇಳಿದ್ರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಟ್ರೈ ಮಾಡು. ಇಲ್ಲಪ್ಪ ಅಲ್ಲಿ ಯಾರೂ ಏನೋ ಕೊಡೋದಿಲ್ಲ ಅಂತ. ಇಲ್ಲ, ಹೋಗಿ ಕೇಳೋಕ್ಕೇನಂತ. ಸರಿ ಸರಿ ಹೋಗಿ ಕೇಳ, ಪಾಪ ಅದೇ ವೆಲ್ಕಮ್. ಓಕೆ, ಯಾಕೆ ಒದ್ದಾಡಿದೆ ಇಷ್ಟು ಮುಂಚೆ ಯಾಕೆ ಬರಲಿಲ್ಲ ಅಂತ. ನಾವು ಗುಂಡೂರು ಪ್ರೊಫೆಸರ್ ಗುಂಡೂರಾವ್ ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರೊಫೆಸರ್ ಆಗಿದ್ದರು. ಇವಾಗ ವಾರ್ಡನ್ ಕರೆದು ಅಲ್ಲೊಂದು ಜಾಗ ಕೊಟ್ಟರು. ನಾನು 5 ವರ್ಷ ಮುಂದೆ ಅಲ್ಲೇ. ಅದು ಬಹಳ ಗ್ರೇಟ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ ಅಂತಿದೆಯಲ್ಲ, ಕಾಲೇಜಿನಲ್ಲಿ ಕಲಿತದ್ದಕ್ಕಿಂತ ಹೆಚ್ಚಾಗಿ ಕಾಲೇಜಿನಲ್ಲಿ ಕಲಿತಿದ್ದು ಬುಕ್ಕಿಶ್ ನಾಲೆಡ್ಜ್, ಲೈಫಿನ ಬಗ್ಗೆ ಕಲಿತಿದ್ದು ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್. ದೇಶದ ವಿವಿಧ ಭಾಗಗಳಿಂದ ಬಂದಂಥ ಜನರು ಅಲ್ಲಿ, ಒಬ್ಬ ಕಾಶ್ಮೀರಿ, ಒಬ್ಬ ಪಂಜಾಬಿ, ಒಬ್ಬ ಇವನು, ಒಬ್ಬ ಶೆಟ್ಟಿ, ಒಬ್ಬ ಲಿಂಗಾಯತ, ಒಬ್ಬ ಗೌಡ, ಇವರೆಲ್ಲರ ಒಂದು ಜೊತೆ ಸಂಪರ್ಕ ಬೆಳೀತಲ್ಲ, ಅದೊಂದು ಅದ್ಭುತವಾದ ಇದು. ಜೀವನದಲ್ಲಿ ಒಂದು ನೆಲೆ ಕಂಡುಕೊಳ್ಳೋಕ್ಕೆ ಭಾಳ ಅನುಕೂಲ ಮಾಡಿಕೊಡ್ತದೆ. ಸೊ ಇವತ್ತು ಕೂಡ ಅದನ್ನು ಜ್ಞಾಪಿಸ್ಕೋತೀನಿ ನಾನು. ಅದಾಯಿತು, 5 ವರ್ಷ ಆಯಿತು. ಅಷ್ಟೊತ್ತಿಗೆ ನನಗೆ ಅಲ್ಲಿ ನಮ್ಮ ನಾಟಕದ ಚಟುವಟಿಕೆ, ಅಲ್ಲಿದೊಂಚೂರು ಹೇಳಿ ಸರ್. ಹೈಸ್ಕೂಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲೇ ನಾಟಕದ ಶುರುವಾಯಿತು. ಒಬ್ಬ ದೀಕ್ಷಿತ್ ಅಂತೇಳಿ ಅವ್ರು ನಮ್ಮ ಮೇಷ್ಟ್ರಿದ್ರು. ಅವರು ಕರ್ಕೊಂಬಂದು ನನಗೆ ನಮ್ಮ ದಾಶರಥಿ ದೀಕ್ಷಿತ್ ಅವ್ರದ್ದು ಅಳಿಯ ದೇವರು ನಾಟಕ ಮಾಡಿಸಿದ್ರು. ಅವನೇ ಅಳಿಯ, ನಾನೇ ಆ ರುಕ್ಮಿಣಿ. ನನಗೆ ಮೊಟ್ಟ ಮೊದಲ ಮೇಜರ್ ಹೆಣ್ಣು ಪಾತ್ರ. ಅದಕ್ಕೆ ಇವತ್ತು ಕೂಡ ಚಿತ್ರದ ಹಳೆಯ ಸ್ನೇಹಿತರು ನನ್ನ ದತ್ತ ಅಂತ ಕರೆಯಲ್ಲ, ರುಕ್ಕು ಅಂತ ಕರೀತಾರೆ. ಅದೇನು ಭಾಳ ಮೆಚ್ಕೊಂಬಿಟ್ರು ಜನ. ಅದಾದ ಮೇಲೆ ಯಾವುದೊಂದು ಸಂಸ್ಕೃತ ನಾಟಕ ಮಾಡಿದೆ, ರಘುವಂಶನೋ ಇದು ಮರ್ತೋಗಿದೆ ನನಗೆ. ಅದಾದಮೇಲೆ ಒಂದು ಹಿಂದಿ ನಾಟಕ ಮಾಡಿದೆ. ಅದಾದಮೇಲೆ ಪ್ರಿ ಯೂನಿವರ್ಸಿಟಿ ಬಂದಾಗ ಒಂದು ಹಿಂದಿ ನಾಟಕ ಮಾಡಿದೆ. ಓಕೆ, ಆ ಪ್ರಿ ಯೂನಿವರ್ಸಿಟಿ ಅನ್ನೋದು 1 ಇಯರ್ ಅಂದರೆ ವರ್ಚುಲಿ 10 ತಿಂಗಳಷ್ಟೇ. ಆಮೇಲೆ ಅದು ಇನ್ನೂ ನಮಗೆ ಸಂಪೂರ್ಣವಾದ ಪ್ರಬುದ್ಧತೆ ಬಂದಿರೋಲ್ಲ ಆ ಟೈಮ್ನಲ್ಲಿ. ಐ ಥಿಂಕ್ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ನಾವು ಮಾಡಿದ ಭಾಳ ದೊಡ್ಡ ತಪ್ಪು ಅಂತಂದರೆ ಆ 2 ಇಯರ್ಸ್ ಇಂಟರ್ಮೀಡಿಯೇಟ್ ಬಿಟ್ಬಿಟ್ಟು 1 ಇಯರ್ ಪ್ರಿ ಯೂನಿವರ್ಸಿಟಿ ಮಾಡಿದ್ರಲ್ಲ, ಭಾಳ ದೊಡ್ಡ ತಪ್ಪು ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ರೂಟ್ ಆಗೋಕ್ಕೆ ಟೈಮ್ ಇರಲ್ಲ. ಆಮೇಲೆ ಅದು ಭಾಳ ನಿರ್ಧಾರಕ ವಯಸ್ಸು, ನಿರ್ಧಾರಕವಾದ ಪರೀಕ್ಷೆ. ಅಲ್ಲಿಂದ ಮುಂದಕ್ಕೆ ನೀನು ಬ್ರ್ಯಾಂಚ್ ಆಫ್ ಆಗಬೇಕು. ಸೈನ್ಸ್ಗೆ ಹೋಗ್ತೀಯೋ, ಆರ್ಟ್ಸ್ಗೆ ಹೋಗ್ತೀಯೋ, ಇಂಜಿನಿಯರಿಂಗ್ ಹೋಗ್ತೀಯೋ, ಇದಕ್ಕೆ ಅದು ಮೆಡಿಸಿನ್ಗೆ ಹೋಗ್ತೀಯೋ ಅಂತ. ವಯಸ್ಸು 15-16. ಆ ವಯಸ್ಸಿನಲ್ಲಿ ಸ್ವಂತ ನಿರ್ಧಾರಗಳು ಹೇಗೆ ಸಾಧ್ಯ? ಆಮೇಲೆ ಎಕ್ಸ್ಪೋಜರ್ನ ಇದನ್ನು ಮಾಡಿದರೆ ಒಂದು ಅಬ್ರಿಜ್ಡ್ ಶೇಕ್ಸ್ಪಿಯರ್ 28 ಪೇಜಿಂದ ಒಂದು ಮರ್ಚೆಂಟ್ ಆಫ್ ವೆನಿಸ್, ಅಲ್ಲೊಂದು ಫುಲ್ ಟೆಕ್ಸ್ಟ್ ಆಗುತ್ತೆ. ಇದರೊಳಗೆ ಇಂಟರ್ಮೀಡಿಯೇಟ್ನಲ್ಲಿ 2 ವರ್ಷ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಭಾಗಿಯಾಗ್ಬೋದು. ಇಲ್ಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ 1 ವರ್ಷದಲ್ಲಿ ಸ್ವಂತ ತೀರ್ಮಾನಗಳು ಸಿಗಲ್ಲ.
ಯಾರೋ ಮೇಷ್ಟ್ರು ಹೇಳಿದ್ರು, ಯಾರೋ ಅಣ್ಣ ಹೇಳಿದೆ, ಯಾರೋ ಅಪ್ಪ ಅಮ್ಮ ಹೇಳಿದರು ಅಂತ ಹೇಳಿ ನಿನ್ನ ಭವಿಷ್ಯ ರೂಪಿತವಾಗೋಗುತ್ತೆ. ಹಾಗಾಗಿ ಇವತ್ತು ಕೂಡ ನಾನು ಹೇಳೋದು, ಆ 2 years ಇಂಟರ್ಮೀಡಿಯೇಟ್ ವಾಸ್ ಎ ವೆರಿ ವೆರಿ ಗುಡ್ ಕೋರ್ಸ್. ಅದನ್ನು ಬಿಟ್ಟು 1 year ಪ್ರೀ ಯೂನಿವರ್ಸಿಟಿ ಅಂತ ಮಾಡಿ ತಪ್ಪು ಮಾಡಿದರು ಅಂತ ಅನಿಸ್ತು. ಇವಾಗ ಹೊಸ ನೀತಿ ಒಳಗೆ ಹೇಗಿದೆಯೋ ಏನೋ ನಾನಿನ್ನೂ ನೋಡಿಲ್ಲ ಅದನ್ನು. ಆಯಿತು, ಅಲ್ಲಿಂದ ಕೆಲವರು ಹೇಳಿದರು ನೀನು ಇದಕ್ಕೆ ಹೋಗು, ಅದು ಮೆಡಿಸಿನ್ಗೆ ಅಂತ. ಅದೇನು ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಪ್ಯೂರ್ ಸೈನ್ಸ್ಗೆ ಹೋಗ್ತೀನಿ, ಇಲ್ಲ ಆರ್ಟ್ಸ್ಗೆ ಹೋಗ್ತೀನಿ ಅಂತ ಎಲ್ಲರೂ ಡಿಸ್ಕೌಂಟ್ ಮಾಡಿದ್ರು. ನೋ 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 ಏನು ಮಾಡ್ತೀಯ ಆಮೇಲೆ? ಸೊ ಎಂಜಿನಿಯರಿಂಗ್ ಮಾಡಿ. ಎಂಜಿನಿಯರಿಂಗ್ ಮುಗಿದ ತಕ್ಷಣವೇ ಫಸ್ಟ್ ನಾನು ಹೇಳಿದ ಅಲ್ಲಿ ಮಧ್ಯ ಒಂದಿಷ್ಟು ನಾಟಕಗಳು. ನಾನು ಯಾವುದು ಕಲ್ಚರಲ್ ಸೆಕ್ರೆಟ್ರಿ ಆಗಿದ್ದೆ ನಮ್ಮ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಂದು ವರ್ಷ. ಆ ಸಮಯದಲ್ಲಿ ಏನು ನಾಟಕದ ಚಟುವಟಿಕೆಗಳಿಲ್ಲ. ಒಂಥರ ಈ ಎಂಜಿನಿಯರಿಂಗ್ ಕಾಲೇಜ್ ಅಂತ ಅಂದರೆ ಈ ಸಂಸ್ಕೃತಿ ವಿಹೀನ ಇದು ಅಂತ, ಅದು ಓದುವಂತ ಎವ್ರಿಬಾಡಿ ಮ್ಯಾಥಮ್ಯಾಟಿಕ್ಸು ಇದ್ದು T² ಇದರೊಳಗೆ ಆಗೋಯ್ತು ಜೀವನ ಅಂತ. ಸರಿ ಇಲ್ಲ ನಾನು ಮಾಡೋದು. ನಮ್ಮ ಮೇಷ್ಟನ್ನು ಕೇಳಿದೆ. ಆವಾಗ ಪ್ರೊಫೆಸರ್ ರಮೇಶನ್ ವಾಸ್ ಆಲ್ಸೋ ನಮ್ಮ ಮ್ಯಾಥಮೆಟಿಕ್ಸ್ ಪ್ರೊಫೆಸರು. ಅವರು ಒಳ್ಳೆ ಆ್ಯಕ್ಟರು, ಭಾಳ ಇಂಟ್ರೆಸ್ಟ್ ತೊಗೊಳ್ಳೋರು. ನಮ್ಮ ಕಾಲೇಜ್ನಲ್ಲಿ ಅವರು ಮತ್ತು ನಮ್ಮ ಲೈಬ್ರೇರಿಯನ್ನು ಇಬ್ಬರೇ ಹಿಡಿದು ಒಂದು ನಾಟಕನೂ ಮಾಡಿದ್ರು ಅವರು. ಸೊ ಅವ್ರನ್ನ ಅಪ್ರೋಚ್ ಮಾಡಿದೆ. ಸರ್ ನಾವೊಂದು ನಾಟಕ ಮಾಡಬೇಕಲ್ಲ ಅಂತ ಮಾಡಿ. ಅವ್ರು ಯಾರೋ ಇನ್ನೊಬ್ಬರು ನಮ್ಮ ಹಿರಿಯೂರಿನ ಮೇಷ್ಟ್ರವರು ಪರಮಶಿವಪ್ಪ ಅಂತಲೇ ನಮ್ಮ ಈಗೇನು ಹೆಸರು ಮಾರಿತಾ ಇದ್ದೀನಿ. ಅವರೊಂದಿಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡಪ್ಪ ಅನ್ನೋದೇನು ಮಾಡ್ತೀವಿ ಮಾಡು. ಆವಾಗ ಆಗ್ತಾನೆ ಉಲ್ಲಾಳ್ ಶೀಲ್ಡ್ ನಡೀತಾ ಇತ್ತು. ಆವಾಗಿನ್ನೂ ರವೀಂದ್ರ ಕಲಾಕ್ಷೇತ್ರ ಇರಲಿಲ್ಲ. 59-60 ಏನೋ. ಇದು ಟೌನ್ ಹಾಲ್. ಅಲ್ಲಿ ಒಂದು ಡನ್ಲಪ್ ಗರ್ಲ್ ಅಂತ ಒಂದು ನಾಟಕ ಮಾಡಿದ್ವಿ. ನಮ್ಮ ಸದಾಶಿವ ಇದ್ದಾರಲ್ಲ, GS ಅಲ್ಲಲ್ಲ ಇದು ಕೆ ಸದಾಶಿವನ. ಹಾಂ ನಮ್ಮ ಬರವಣಿಗೆ ಕೆ ಸದಾಶಿವ ಸಣ್ಣ ಕಥೆಗಳನ್ನು ಬರೆದ್ರಲ್ಲ, ಕೆ ಸದಾಶಿವ. ಅವರು ಪ್ರಜಾವಾಣಿನಲ್ಲೋ ಅದರೊಳಗೂ ಲಾಸ್ಟ್ ಪೇಜ್ ಫುಲ್ ಆ ಇಡೀ ಉಲ್ಲಾಳ್ ಶೀಲ್ಡ್ನ ಕವರ್ ಮಾಡಿದ್ರು. ಅದರೊಳಗೆ ನನ್ನ ಹೆಣ್ಣು ಪಾತ್ರದ ಫೋಟೋ. ಓಕೆ. ಅವರೊಂದೇನೋ ಒಂದು ಲೈನ್ ಬರೆದಿದ್ರು ಅಲ್ಲಿ. ಚೆನ್ನಾಗಿತ್ತು ನಾಟಕ. ಆದರೆ ಏನಪ್ಪ ಎಷ್ಟೇ ಚೆನ್ನಾಗಿ ಪಾತ್ರ ಮಾಡಿದ್ರೆ ಹೆಣ್ಣು ಹೆಣ್ಣೆ ಗಂಡು ಗಂಡೆ ಅಂತ ಈ ಥರದ್ದು ಏನು ಕಾಂಪ್ಲಿಮೆಂಟ್ರಿ ರೆಫರೆನ್ಸು ಅಥವಾ ಕಂಡೆಮಿನೇಷನ್ ರೆಫರೆನ್ಸು ಗೊತ್ತಿಲ್ಲ. ಫೋಟೋ ಬಂದುಬಿಟ್ಟಿದೆಯಲ್ಲ, ಸೀದಾ ತೊಗೊಂಡು ಊರೆಲ್ಲ ಅಲ್ದಾಡಿದ್ದೆ. ಹಾಗಾಯ್ತದು. ಆಮೇಲೆ 3rd ಇಯರಿಂದ ಸ್ವಲ್ಪ ಓದಿನ ಬಿಸಿ ಜಾಸ್ತಿ ಆಯಿತು. ಯಾರೂ ಮುಂದೆ ಬರ್ತಿರಲಿಲ್ಲ ನಾಟಕ ಇಟ್ಕ ಅಂತ. ಹಾಸ್ಟೆಲ್ನಲ್ಲಿ ನಾಟಕ ಮಾಡ್ಸೋಕ್ಕೆ ಶುರು ಮಾಡಿದೆ. ಅಲ್ಲೊಂದು 2-3 ನಾಟಕ ಮಾಡಿದ್ವಿ. ಆಮೇಲೆ ಎಂಜಿನಿಯರಿಂಗ್ ಆಯಿತು. ಆಗಿನ ಕಾಲಕ್ಕೆ ಇದಿರಲಿಲ್ಲ ಅಂಥದ್ದು, ಕೆಲಸಕ್ಕೆ ಪರದಾಡಬೇಕಾಗಿರಲಿಲ್ಲ. ಸರಿ 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 ಸರಿ. ಎಂಜಿನಿಯರಿಂಗ್ ಕಾಲೇಜ್ ಪರೀಕ್ಷೆ ಮುಗೀತು ಇವತ್ತು. ಮೊನ್ನೆ ಆಪೋಸಿಟ್ ಅಲ್ಲೇ ಮುಂದ್ಗಡೆನೇ ಒಬ್ಬ ಎಲೆಕ್ಟ್ರಿಕ್ KEB ಒಬ್ಬ ಇವರು ಯಾರು ಎಂಥ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅಲ್ಲ ನಮಸ್ಕಾರ ಸರ್, ಏನೇ ಪರೀಕ್ಷೆ ಮುಗೀತು ಸರ್ ಅಂದು. ಯಾವ್ರಿಗೆ ಹೋಗ್ತಿ? ಬೆಂಗಳೂರಿನಲ್ಲಿ. ಎಲ್ಲರೂ ಬೆಂಗಳೂರಿನಲ್ಲಿ ಇದ್ಬಿಟ್ರೆ ನಿಮ್ಮೂರಿನಲ್ಲಿ ಯಾರು ಕೆಲಸ ಮಾಡೋದು? ಏನು ನಿಮ್ಮೂರು ಚಿತ್ರದುರ್ಗ ಅಲ್ಲಣ್ಣ? ಹಾಂ, ಎಲ್ಲ ಗೊತ್ತಿದ್ದವ್ರು. ಚಿತ್ರದುರ್ಗ ತೊಗೊಂಡೋಗೋದು ನಾವು ಹೇಳಿ ಇನ್ನೂ ಕೇಳೇ ಇಲ್ಲ. ಹೋಗಿ ಈ ಚೀಟಿ ತೊಗೊಂಡು ಚಿತ್ರದುರ್ಗಕ್ಕೆ. ಅಲ್ಲಾದರೆ ಸದಾಶಿವಯ್ಯ ಅಂತಲೇ ಯಾರೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಬಾ ಬಾ ಬಾ. ಎಲ್ಲಿಗೆ ಹೋಗ್ತಿ? ಸರ್ ಚಿತ್ರದುರ್ಗಲ್ಲೇ ಇರ್ತೀನಿ ಸರ್. ಬೆಂಗಳೂರಲ್ಲಿ ಇರ್ತೀವಿ. ಎಲ್ಲ ನಿಮ್ಮ ಊರಲ್ಲೇ ಇದ್ಬಿಡ್ರಿ, ಹೊರಗಡೆ ಕೆಲಸ ಮಾಡೋರು. ನೀವು ಹೋಗಿ ನಿನ್ನೂರು ಹರಿಹರ ಅಲ್ಲಣ್ಣ, ಅಲ್ಲೋಗಿ ಹರಿಹರಕ್ಕೆ ಹೋಗೋಣ. ಸರಿ. ಸೊ ನಂದು ಫಸ್ಟ್ ಕೆಲಸ ಅಂತ ಸಿಕ್ಕಿದ್ದು
ಪ್ರೊಬೇಷನರಿ ಜೂನಿಯರ್ ಇಂಜಿನಿಯರ್, ಇನ್ನು ಬಿ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಹಾಂ ಪರೀಕ್ಷೆ ಮುಗಿದಿದೆ. ಅವಾಗಿತ್ತು ಆ ಪರಿಸ್ಥಿತಿ. ಹಾಂ ಅಲ್ಲೋಗಿ ಹರಿಹರ ಹಾಸ್ಪೇಟ್ ಅಂತ ಅದು ಒಂದು ಜಸ್ಟ್ ಆ ಬ್ರಿಡ್ಜ್ ದಾಟಿದ ತಕ್ಷಣ ಇತ್ತು. ಸರಿ ಸರಿ ಇವಾಗ ಅಲ್ಲಿ ನೋಡಿರೋ ಅದು ಎಲ್ಲಿತ್ತು ಏನು ಕತೆ ಅಂತ ಗೊತ್ತಾಗಲ್ಲ, ಅಷ್ಟು ಬದಲಾವಣೆ ಆಗೋದು. ಬಿಡಿ ಹೌದು. ಅಲ್ಲೋಗಿದ್ದೆ. ಅಲ್ಲೂ ಒಂಥರ ರಾಜ ಲಿವಿಂಗ್, ಒಂದು ಒಳ್ಳೆ ಗೆಸ್ಟ್ ಹೌಸು, 2 ರೂಮು, ಒಂದು ನನಗೆ, ಇನ್ನೊಂದು ಯಾರು ಬರ್ತಾರೋ ಅವ್ರಿಗೆ. ಬೆಳಗಾಗೆದ್ದಲ್ಲಿ ಕೆಳಗಡೆ ಹೋದರೆ ಕಾಫಿ ಕುಡಿಬೇಕು ಅಂದರೆ ನದಿ ನೀರಿನಲ್ಲಿ ಕಾಲಿಟ್ಕೊಂಡು ಕಾಫಿ ಕುಡಿಬೋದು. ಅಂಥ ಅದ್ಭುತವಾದ ವಾತಾವರಣ. ಒಂದು 20 ಜನ ಏನೋ ಕೆಲಸ ಮಾಡ್ತಿದ್ರು ಅಲ್ಲಿ. ಅಲ್ಲೇ ಯಾರೋ ಪಾಪ ಒಂದು ಸೈಕಲ್ ಕೊಟ್ಟರು, ಸರ್ ನೀವು ದೂರ ಆಗುತ್ತೆ ಹೋಟೆಲ್ಗೆ ಹೋಗ್ಬೇಕು ಅಂತಂದರೆ ಈ ಸೈಕಲ್ ತೊಗೊಂಡು ಹೋಗಿ ಪ್ರತಿ ದಿವಸ ಇದ್ದೆ. ಅಲ್ಲೊಂದು ತಿಂಗಳೇನೋ ಇದ್ದೆ. ದಿವಸ ಬೆಳಗ್ಗೆ ಅವರು ಫೋನ್ ಮಾಡೋದು, ಸರ್ ವಾಪಸ್ ಯಾವಾಗ ಕರೆಸ್ಕೊತೆ. ಒಂದು ತಿಂಗಳಾದ್ಮೇಲೆ ಕರೆಸ್ಕೊಂಡ್ರು. ಆಮೇಲೆ ಅಲ್ಲೊಂದು ಸ್ವಲ್ಪ ಇನ್ನೊಂದು ತಿಂಗಳೇನೋ ಮೀಟರ್ ರಿಲೇ ಟೆಸ್ಟಿಂಗ್ ಅಂತ ಅಲ್ಲೊಂದಿಷ್ಟು ಓಡಾಟದ್ದು. ಆ ಮಧ್ಯೆ ಎಲ್ಲ ಈ NGEF ಶುರುವಾಗಿತ್ತು ಆವಾಗ. ಸರಿ ಸರಿ ಸರಿ. ಹೊಸದಾಗಿ ಅಲ್ಲಿಗೆ ಅಷ್ಟೊತ್ತು ಪರೀಕ್ಷೆ ಎಲ್ಲ ರಿಸಲ್ಟ್ ಬಂದಿತ್ತು. ಈ ಮಧ್ಯೆ ನಮಗೆ ಫೈನಲ್ ಇಯರ್ನಲ್ಲಿ ಇರಬೇಕಾದ್ರೇ ಈ ಏರ್ಫೋರ್ಸು, ಆರ್ಮಿ, ನೇವಿ ಅವರೆಲ್ಲ ಕಾಲೇಜಿಗೆ ಬಂದು ನಮ್ಮನ್ನು ಸೆಲೆಕ್ಟ್ ಮಾಡೋರು. ಸರಿ. ಹಾಂ 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 ಐ ಥಿಂಕ್ ನನ್ನ ಪ್ರಕಾರ ಆರ್ಮಿ ಮತ್ತು ಏರ್ಫೋರ್ಸ್ ಎರಡಕ್ಕೂ ಸೆಲೆಕ್ಟ್ ಆಗಿದ್ದೆ ಅಂತ ಕಾಣುತ್ತೆ ನಾನು. ಆಮೇಲೆ ಏರ್ಫೋರ್ಸ್ ಸೆಲೆಕ್ಷನ್ಗೆ ಅಂತ ಹೇಳಿ ಫೈನಲ್ಲಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಸೆಲೆಕ್ಷನ್ ಆಯಿತು. ಸೊ ನಾವು ಸೆಲೆಕ್ಟೆಡ್. ಫೈನಲ್ ಇಯರ್ ಪೂರ್ತಿ 10 ತಿಂಗಳು 12 ತಿಂಗಳಿಗೂ ₹400 ಇದನ್ನು ಸ್ಟೈಫಂಡ್ ಕೊಡೋರು. ಬಟ್ ನಾನು ತೊಗೊಂಡಿರಲಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಈ ಫ್ಯಾಕ್ಟ್ರಿ ಲೈಫು ಅದು ಇದು ಯಾಕೋ ಸರಿ ಹೋಗಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿರೋ ಅಷ್ಟಲ್ಲ, ಬರಹಗಾರರಲ್ಲಿರೋರು ಕೂಡ ನಿಮ್ಮಷ್ಟು ನಿಕಟವಾಗಿ ಸೇನೆಯ ಪರಿಚಯವನ್ನು ಹೊಂದೋರಿಲ್ಲ. ಬಹಳ ಅಮೂಲ್ಯವಾದ ಅನುಭವಗಳು ನಿಮ್ಮದು. ಅದರಿಂದ ಬಹಳ ಮುಖ್ಯವಾದ ಘಟ್ಟ ನಿಮ್ಮ ಸೇನೆಯ ಅನುಭವಕ್ಕೆ. ಸರ್, ನೀವು ಸೇನೆಗೆ ಹೋದ ಕ್ರಮ ಇದೆಯಲ್ಲ, ಅದನ್ನು ನಾನು ಹಿಂದೂ ಕೇಳಿದ್ದೀನಿ, ಆದರೂ ಬಹಳ ಮುಖ್ಯವಾಗಿ ದಾಖಲಾರ್ಹವಾದ ಸಂಗತಿ. ಅಲ್ಲಿಂದ ಶುರು ಮಾಡೋಣ ಸರ್. 1900 ನಾವು ಎಂಜಿನಿಯರಿಂಗ್ ಇದನ್ನು ಮಾಡ್ತಾ ಇರ್ಬೇಕಾದ್ರೆ 59ರಿಂದ 64. ಆ 62ರಲ್ಲಿ ಇಂಡೋ ಚೈನಾ ವಾರ್ ಆಯಿತು. ಆ ಇಂಡೋ ಚೈನಾ ವಾರ್ ಅದು ಸ್ವಲ್ಪ ಭಾರತಕ್ಕೆ ಆಘಾತ ಕೊಟ್ಟಂತ ಒಂದು ರೀತಿ ಸೋಲು ಅಂತಲೇ ಅಂದ್ಕೊಳ್ಳೋಣ. ಓಕೆ, ಆ ಸೋಲಿನಲ್ಲಿ ಬಹಳ ಶೌರ್ಯ ಪ್ರತಾಪಗಳು ಕಿಚ್ಚೆದ್ದಿದ್ದವು. ಆವಾಗ ಇಡೀ ದೇಶಕ್ಕೆ ಗೊತ್ತಾಗಿದ್ದು, ಸರ್ಕಾರಕ್ಕೆ ಗೊತ್ತಾಗಿದ್ದು ಅಂದರೆ ನಮಗೆ ಬಹಳಷ್ಟು ಎಂಜಿನಿಯರ್ಸು ಬೇಕು, ಇನ್ನೂ ನಮ್ಮ ಡಿಫೆನ್ಸ್ ಸರ್ವಿಸಸ್ ಇಂಪ್ರೂವ್ ಆಗಬೇಕು ಅನ್ನೋ ಒಂದು ಮನದಟ್ಟಾಯಿತು. ಸೊ ಅಲ್ಲಿಂದ ಮುಂದಕ್ಕೆ ಅವರು ಹೊಸ ಇದನ್ನು ಕಲ್ಪನೆಗಳನ್ನು ಇಟ್ಕೊಂಡು ಬಂದರು. ಭಾಳ ಜನ ಇಂಜಿನಿಯರ್ಸ್ಗೆ ಭಾರತೀಯ ಸೇನೆಯಲ್ಲಿ, ಭಾರತೀಯ ವಾಯುಸೇನೆಯಲ್ಲಿ ಅವರು ಕೆಲಸ ಮಾಡ್ಬೋದು ಅನ್ನೋದೇ ಗೊತ್ತಿಲ್ಲ. ಅದು ಸತ್ಯ ಕೂಡ. ಆವಾಗ ಗೊತ್ತಿರಲಿಲ್ಲ ನನಗೆ. ಗೊತ್ತಿರಲಿಲ್ಲ. ಹೌದು. ಈಗ ಗೊತ್ತಿರೋವಷ್ಟು ಆವಾಗಿರಲಿಲ್ಲ. ಆವಾಗ ಗೊತ್ತಿರಲಿಲ್ಲ ನಮಗೆ. ಆರ್ಮಿ ಅಂದ್ರೇನು, ಏರ್ಫೋರ್ಸ್ ಅಂದರೆ, ನೇವಿ ಅಂದ್ರೇನು ಏನೇನೂ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಒಂದು ಯೂನಿವರ್ಸಿಟಿ ಎಂಟ್ರಿ ಸ್ಕೀಮ್ ಅಂತ ಶುರು ಮಾಡಿದರು. ನಾವೇ ಎಲ್ಲ ಕಾಲೇಜ್ಗಳಿಗೆ ಹೋಗೋಣ, ಇವಾಗ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಅಂತೀವಲ್ಲ, ಆ ತರಹ ಫಸ್ಟ್ ಟೈಮ್ ಯೋಚನೆ ಮಾಡಿದ್ದದು. ಹೋಗಿ ಅಲ್ಲಿ ನಮಗೆ ಬೇಕಾದಂಥ ವಿದ್ಯಾರ್ಥಿಗಳಲ್ಲಿ ಸಿಕ್ಕರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಈಗಲೇ ಆ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡು, ನಿಮ್ಮ ಇದು ಅಂಥದ್ದು ಮೆಂಟಲ್ ಕೇಪಬಿಲಿಟಿ, ಅಡ್ಯಾಪ್ಟಬಿಲಿಟಿ ಇವನ್ನೆಲ್ಲ ಚೆಕ್ ಮಾಡೋ ಸೈಕಲಾಜಿಕಲ್ ಇದಿರುತ್ತೆ ಪರೀಕ್ಷೆಗಳು, ಅವನ್ನೆಲ್ಲ ಮುಗಿಸಿ ರೆಡಿ ಮಾಡಿ ಇಟ್ಕೊಂಬಿಡಿ. ಅವ್ರ ಪರೀಕ್ಷೆ ಮುಗಿದ ತಕ್ಷಣ ಇಲ್ಲಿಗೆ ಬಂದು ಸೇರ್ಕೋಬೋದು
ಅವ್ರಿಗೊಂದು ಇನ್ಸೆಂಟಿವ್ ಕೊಡಬೇಕು. ಸೊ ಅವ್ರು ಈಗಲಿಂದಾನೇ ಆ ಫಸ್ಟ್ ಲೆವೆಲ್ಗೆ ಎಷ್ಟು ಕೊಡ್ತೀರಿ, 400 ರೂಪಾಯಿ ಕೊಡ್ತೀರಿ, ಅವ್ರು ಕೊಡೋಕ್ಕೆ ಶುರು ಮಾಡಿ. ಸೊ ಫೈನಲ್ ಇಯರ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಪ್ರತಿ ತಿಂಗಳು 400 ರೂಪಾಯಿ ಅಂತ ಫಿಕ್ಸ್ ಮಾಡೋದು. ಹಾಗಾಗಿ ಇವರೆಲ್ಲ ಬಂದು ನಮ್ಮ ಕಾಲೇಜುಗಳಲ್ಲಿ ಸೆಲೆಕ್ಟ್ ಮಾಡಿದರು. ಆ ಸೆಲೆಕ್ಷನ್ನಲ್ಲಿ ನನಗೆ ಭಾಳ ಆರಾಮಾಗಿ ಸೆಲೆಕ್ಟ್ ಆಗೋಯ್ತು ಅಂತ. ನನಗೇನೇನೂ ಗೊತ್ತಿಲ್ಲ. ಇದಕ್ಕಾಗಿ ಹಾತೊರೆಯುತ್ತಿದ್ದಂಥ ನಮ್ಮ ಸ್ನೇಹಿತ ರತನ್ ಬಾಬು ಅಂತಿದ್ದಾನೆ. ಅವನು ಇವತ್ತು ಕೂಡ ಹೇಳ್ತಾನೆ, ನಾನು ಹೋಗಬೇಕಾಗಿದ್ದ ಜಾಗ ಅದು, ನನಗೆ ಸಿಗಲಿಲ್ಲ ಅದು ಅಂತ. ಅವನು NCC B ಸರ್ಟಿಫಿಕೇಟು, C ಸರ್ಟಿಫಿಕೇಟು, A ಸರ್ಟಿಫಿಕೇಟ್ ಅಂತ ಏನೇನೋ ಮಾಡಿ ಇದನ್ನು ಮಾಡಿ ಆಮೇಲೆ ಕೂರ್ಗಿಂದ ಬಂದವನು. ಸೊ ಅವ್ರಿಗೆ ಗೊತ್ತು ಆರ್ಮಿ ಅಂದ್ರೇನು, ನೇವಿ ಅಂದ್ರೇನು ಅಂತ ಹೇಳಿ. ಅವನು ಸೆಲೆಕ್ಟ್ ಆಗಲಿಲ್ಲ. ನನಗೇನೇನೂ ಗೊತ್ತಿಲ್ಲ, ನಾನು ಸೆಲೆಕ್ಟ್ ಆದ. ಅಂದರೆ ಆ ಸೆಲೆಕ್ಷನ್ ಪ್ರೋಸೆಸ್ನಲ್ಲಿ ಇರೋವಂಥ ಸೂಕ್ಷ್ಮತೆಗಳು ನಿನಗೆ ಅವ್ರಿಗೇನೋ ಬೇಕು, ಅದು ನಿನ್ನಲ್ಲಿದೆಯಾ, ಅದನ್ನು ಭಾಳ ಚೆನ್ನಾಗಿ ಮಾಡಿದ್ರು. ಮೈಸೂರಿನಲ್ಲಿ ಮಾಡಿರೋದು, ಮೈಸೂರು ಸೆಲೆಕ್ಷನ್ ಬೋರ್ಡ್ ಅಂತ. ಸೊ ಸೆಲೆಕ್ಟ್ ಆಗಿದ್ದೆ ನಾನು. ಇದಾಯಿತು ಅಂಥದ್ದು. ಪರೀಕ್ಷೆಗಳಾದ ಮೇಲೆ ನಮ್ಮ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅಲ್ಲಿ ಇಲ್ಲಿ ಒಂದಿಷ್ಟು ಕೆಲಸ ಮಾಡಿದ್ವಿ. NGFನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇಲ್ಲಿಂದ ಒಂದು ಕರೆ ಬಂತು, ನೀವು ಬಂದು ಇಮಿಡಿಯೇಟಾಗಿ ಮಸ್ಟ್ ಜಾಯಿನ್ ಇಲ್ಲೇ ಜಾಲಹಳ್ಳಿ ಒಳಗೆ ನಮ್ಮ ಮೇಜರ್ ಟ್ರೈನಿಂಗ್ ಸೆಂಟರ್. ಆವಾಗ ನಾನು ಅಲ್ಲಿ ಪ್ರೊಫೆಸರ್ ಕಾಕಡೆ ಅವರು ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದರು. ಅವ್ರ ಹತ್ರ ಹೋಗಿ ಹೇಳಿದೆ, ಇಲ್ಲಪ್ಪ ನೀನು ಆ ಥರ ಎಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ, ನಾವು ಈಗ ತಾನೇ ಶುರು ಮಾಡಿದ್ದೀವಿ, ನಿನ್ನ ಸೆಲೆಕ್ಟ್ ಮಾಡಿದ್ದೀವಿ. ಹಂಗೆಲ್ಲ ಆಗೋದಿಲ್ಲ ಸರ್, ನಾನು ಹೋಗಬೇಕು, ದೇಶ ಸೇವೆ, ನೀವು ಏನಾರು ಮಾಡಿಕೊಳ್ಳಿ, ಹಿಯರ್ ಈಸ್ ಮೈ ರೆಸಿಗ್ನೇಷನ್ ಲೆಟ್ರ್ ಇಟ್ಟು ಹೊರಟಿದ್ದೆ ನಾನು. ಅದು ಆ್ಯಕ್ಸೆಪ್ಟ್ ಆಯ್ತಾ ಬಿಟ್ಟು ಇವತ್ತು ಗೊತ್ತಿಲ್ಲ. ಸರಿ ಸರಿ ಸರಿ. ಯಾವಾಗಲೂ ಮಧ್ಯದಲ್ಲಿ ನಿಮಗೆ ಸಲ್ಲಬೇಕಾದ 114 ರೂಪಾಯಿ ಇನ್ನೂ ನಮ್ಮಲ್ಲೇ ಇದೆ, ನೀವು ಬಂದು ತೊಗೊಂಡು ಹೋಗೋದು ಅಂತೇನೋ ಹೇಳಿದೆ. ಅಂದರೆ ರೆಸಿಗ್ನೇಷನ್ ಆ್ಯಕ್ಸೆಪ್ಟ್ ಆಗಿದೆ ಅಂತ ಹೋದೆ. ಜಾಯ್ನ್ ಅಲ್ಲೂ ಕೂಡ 10 ದಿವಸ ಏನೋ ಆದಮೇಲೆ ಜಾಯಿನ್ ಆಗಿದ್ದು ನಾನು ನಡೆದು. ಆಮೇಲೆ ಅಲ್ಲಿ ಜಾಯಿನ್ ಆದಮೇಲೆ ಗೊತ್ತಾಗಿದ್ದು ಅಲ್ಲಿಯ ವ್ಯವಸ್ಥೆ, ಅಲ್ಲಿಯ ಟ್ರೈನಿಂಗ್. ಅಲ್ಲಿ ನಾನು ಒಂದು ಮಾತು ಹೇಳಿದ್ನಲ್ಲ, ಕಾಲೇಜ್ ಹಾಸ್ಟೆಲ್ನಲ್ಲಿ ನಾನು ಕಲಿತಿದ್ದು 100 ಪಟ್ಟು ಕಾಲೇಜಿನಲ್ಲಿ ಕಲಿತಿದ್ದಕ್ಕಿಂತ ಹೆಚ್ಚು ಅಂತ. ಹಾಸ್ಟೆಲ್ನಲ್ಲಿ ಕಲಿತಿದ್ದ 100 ಪಟ್ಟು ಹೆಚ್ಚಿಗೆ ಕಲಿತಿದ್ದು ಏರ್ಫೋರ್ಸ್ ಇದರೊಳಗೆ. ಇವತ್ತು ಕೂಡ ನಾವೊಂದು 25-30 ಜನ, ನಾವು ಸೆಪ್ಟೆಂಬರ್ 64ರಲ್ಲಿ ಶುರು ಮಾಡಿದವರು, 64ರಲ್ಲಿ. ಓಕೆ, ನಾವು ವಿ ಆರ್ ಇನ್ ಟಚ್ ವಿತ್ ಈಚ್ ಅದರ್. ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಹಳೇ ಕಾಲನೆಲ್ಲ ಜ್ಞಾಪಿಸ್ಕೊಳ್ತಾ ಇರ್ತೀವಿ. ನಾನು ಪ್ರತಿಯೊಬ್ಬರ ಬಾಯಿನಲ್ಲೂ ಬರೋದು ಅಂತಂದರೆ, ವಾಟ್ ಐ ಆಮ್ ಟುಡೇ ಐ ಓ ಇಟ್ ಟು ಇಂಡಿಯನ್ ಏರ್ಫೋರ್ಸ್. ಅಂದರೆ ಪ್ರತಿಯೊಬ್ಬನಿಗೂ ಯಾವುದೋ ರೀತಿಯಲ್ಲಿ ಸಹಾಯ ಮಾಡಿದೆ ಅದು. ಸರಿ ಸರಿ ಸರಿ. ನನ್ನ ವಿಷಯದಲ್ಲಿ ಕೇಳಿದರೆ, ಫಸ್ಟ್ ಟೈಮ್ ನಾವು ಕಾಲೇಜ್ ಹಾಸ್ಟೆಲ್ನಲ್ಲಿ ಇದನ್ನು ಮಾಡೋದು ಇರಲಿ, ಜೊತೆಗೆ ಬೇರೆ 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 ಪ್ರಾಂತ್ಯದ ಜನಗಳ ಜೊತೆಯಲ್ಲಿ ವ್ಯವಹಾರ ಮಾಡೋದು ಅನ್ನೋದಿದೆಯಲ್ಲ, ಅದರಿಂದ ಒಬ್ಬರಿಗೆ ಹೇಗೆ ಸಂಪರ್ಕ ಬೆಳೆಯುತ್ತೆ, ಹೇಗೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ತೀವಿ, ಅದು ಬೆಳೀತಾ 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 ಹೇಗಾಗುತ್ತೆ ಅಂತಂದರೆ, ಜಾಲಹಳ್ಳಿ ವಾಸ್ ನಾಟ್ ಎ ಜಾಲಹಳ್ಳಿ, ಇಟ್ಸ್ ಅ ಮಿನಿ ಇಂಡಿಯಾ. ಸೊ ನಮಗೆ ಗೊತ್ತಿಲ್ಲದ ಹಾಗೇ ಒಂದಿಷ್ಟು ಪಂಜಾಬಿ ಕಲ್ತ್ಬಿಡ್ತೀವಿ, ಗೊತ್ತಿಲ್ಲದ ಹಾಗೇ ಹಿಂದಿ ಕಲ್ತ್ಬಿಡ್ತೀವಿ, ಅವನು ಗೊತ್ತಿಲ್ಲದಂಗೆ ಒಂದಿಷ್ಟು ಕನ್ನಡ ಕಲ್ತ್ಬಿಡ್ತಾನೆ ಅವನು. ಸರಿ ಸರಿ, ಹೌದು. ಭಾಳ ಇಂಟ್ರೆಸ್ಟಿಂಗ್ ಪ್ರೋಸೆಸ್ ಅದು. ಅಲ್ಲಿ ಕಲೆಕ್ಟಿವ್ ಲಿವಿಂಗ್ ಅಂದರೆ ಏನು ಅನ್ನೋದು ಗೊತ್ತಾಗ. ಅದಕ್ಕೆ ಫಸ್ಟ್ 3 months ನಮಗೆಲ್ಲ ಒಂದು ಡಾರ್ಮೆಟ್ರಿ ಒಳಗೆ. ಅದು ಯಾತಕ್ಕೆ ಅಂತ ಅಂದರೆ, ಯಾರೋ ಒಬ್ಬ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಥರ ರಾಜಮನೆತನದಿಂದ ಬಂದೇವನೊಬ್ಬ ಇರ್ತಾನೆ. ನನ್ನಂತ ಯಾವುದೋ ಒಂದು ಸಣ್ಣ ಪ್ರದೇಶ ಚಿತ್ರದುರ್ಗದಿಂದ ಬಂತ ಬ್ರಾಹ್ಮಣ ಇರ್ತಾನೆ. ಇನ್ನೊಬ್ಬ ಅವನು ಆರ್ಮಿ ಏರ್ಫೋರ್ಸ್ ಬ್ಯಾಕ್ಗ್ರೌಂಡ್ ಇದ್ದಂಥವನು ಬಂದಿರ್ತಾನೆ. ಅಲ್ಲಿ ಮೇಲು ಕೀಳು
ಈ ಈ ಈ ಕೀ ಈ ಅರಿಮೆಗಳು ಬರಬಾರ್ದು, ಎಲ್ಲರನ್ನೂ ಒಂದು ಸಮತೋಲನದಲ್ಲಿ ಇಡಬೇಕು ಅನ್ನೋ ರೀತಿ ಒಳಗೆ ಎಲ್ಲರನ್ನೂ ಒಂದೇ ಡಾರ್ಮೆಟ್ರಿ ಒಳಗೆ ಒಂದೇ ಹಾಸಿಗೆ ತರಹ, ಒಂದೇ ಕಾಟು, ಆಮೇಲೆ ಕಾಮನ್ ಬಾತ್ರೂಮ್ಸ್. ಬೆಳಗ್ಗೆ ನಾವು ಬೇಗ ಎದ್ದು 5 ಗಂಟೆಗೆ ಹೋಗಬೇಕು ಹೆಲ್ತ್ ರನ್ಗೆ ಅಂತ ಅಂದರೆ ಒಟ್ಟೊಟ್ಟಿಗೆ 3 ಜನ ಸ್ನಾನ ಮಾಡ್ತಿದ್ವಿ, ಒಂದೇ ಬಾತ್ರೂಮ್ ಒಟ್ಟಿಗೆ. ಇವೆಲ್ಲ ಒಂದು ರೀತಿಯ ಕಲೆಕ್ಟಿವ್ ಫೀಲಿಂಗ್ನ ತರುತ್ತೆ. ಅದು ಮುಂದೆ ಯಾವುದೋ ಒಂದು ಯುದ್ಧದ ಸಮಯದಲ್ಲಿ, ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯೊಳಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಭಾಳ ಅನುಕೂಲ ಆಗೋಗುತ್ತೆ. ಈ ರೀತಿ ಎಷ್ಟೋ ಕಥೆಗಳನ್ನು ಕೇಳಿದ್ದೀವಿ ನಾವು. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಟ್ರೈನಿಂಗ್ ಆಯಿತು, ಇಲ್ಲಿಂದ ಇದಕ್ಕೆ ಹೋದ್ವಿ. ಅದು ನಮಗೆಲ್ಲ ಥಿಕ್ ಆಫ್ ದ ವಾರ್, 1965 ವಾರ್ ಶುರುವಾಗೋಗಿತ್ತು. ನಾವಿನ್ನೂ ಇಲ್ಲಿಂದ ಫೈನಲ್ ಸ್ಟೇಜ್ನಲ್ಲಿದ್ವಿ. ಈ ತಿಂಗಳದ ಎಂಡ್ನಲ್ಲೋ ಏನೋ ಪಾಸ್ಔಟ್ ಆಗಬೇಕಾಗಿತ್ತು. ನಾವು ಇದರೊಳಗೆ ಅದು ಹೆಸರುಘಟ್ಟದಲ್ಲೆಲ್ಲೋ ಒಂದು ಕಮ್ಯುನಿಕೇಷನ್ ಎಕ್ಸರ್ಸೈಸ್ಗೆ ಅಂತ ಹೋಗಿದ್ವಿ ಅಲ್ಲಿ, ಆ್ಯಸ್ ಪಾರ್ಟ್ ಆಫ್ ಅವರ್ ಟ್ರೈನಿಂಗ್. ಅಲ್ಲಿ ಮೆಸೇಜ್ ಬಂತು, ಕೂಡಲೇ ವಾಪಸ್ ಬರಬೇಕು ಅಂತ. ಸೊ ಅಲ್ಲಿ ವಾಪಸ್ ಬಂದು ದಟ್ ವಾಸ್ ಸಮ್ವೇರ್ ಸೆಪ್ಟೆಂಬರ್ 12th, ಸೆಪ್ಟೆಂಬರ್ 12 ಏನೋ ಬಂದು, ಇಲ್ಲ ಎಲ್ಲರೂ ತಯಾರಾಗಿ ನೀವು ನಿಮ್ಮ ಪೋಸ್ಟಿಂಗಿಗೆ ಹೋಗಬೇಕು ಅಂತ. ನಾನು ಬೆಂಗಳೂರಿನಲ್ಲಿದ್ದವನು, ರೀ ಹೋಗಿ ನಮ್ಮ ಮನೆಯವ್ರನ್ನ ಒಂದಿಷ್ಟು ನೋಡ್ಕೊಂಬರ್ತೀನಿ. ಇಲ್ಲೇ ಕಾಣ್ ಗೋ ಎನಿವೇರ್, ಸ್ಟ್ರೇಟ್ ಮಾರ್ಚ್, ನಾಳೆ ಏರ್ಕ್ರಾಫ್ಟ್ ಬರುತ್ತೆ, ಹತ್ತಬೇಕು ಅಂತ. ಆಮೇಲೆ ಮಾನ್ಯ ದಿವಸ ಏರ್ಕ್ರಾಫ್ಟ್ ಬರಲಿಲ್ಲ. 13ನೇ ತಾರೀಕು ಇನ್ನೇನು, ಆಮೇಲೆ 14 ಇನ್ನೇನು ಆಯಿತು. ಆವತ್ತು 14ನೇ ತಾರೀಕು ಮಧ್ಯಾಹ್ನನೇನು, ಬೇಕಾದರೆ ನೀವು ಹೋಗಿ ಇದು ಅಂತ ನಿಮ್ಮ ಮನೆಯವ್ರನ್ನ ನೋಡ್ಕೊಂಬನ್ನಿ ಬೆಂಗಳೂರಿನಲ್ಲಿರೋರು ಅಂತ. ಸೊ ಒಂದು 3 hours ಏನೋ ಟೈಮ್ ಕೊಟ್ಟರು, ಹೋಗಿ ಹಿಂಗಾಗಿದೆ ಹೋಗ್ತಾಯಿದ್ದೀನಿ ಅಂತ ಹೇಳಿ. ಆಮೇಲೆ ಇಲ್ಲ 15ನೇ ತಾರೀಕು ರೆಗ್ಯುಲರಾಗಿ ಒಂದು ಇದನ್ನು ಮಾಡಿಬಿಡಿ, ಪೆರೇಡು, ಅಲ್ಲಿ ನಿಮಗೆಲ್ಲ ಕಮಿಷನ್ ಮಾಡ್ತೀವಿ, ಆಮೇಲೆ ಹೋಗ್ರಿ ಅಂತ. ಐ ಥಿಂಕ್ 15ನೇ ತಾರೀಕೇ ಹೊರಟ್ವಿ ಅಂತ ಕಾಣುತ್ತೆ ನಾವು. ಆವಾಗ ವಾರ್ ಮಧ್ಯೆ ಇತ್ತದು. ಸರಿ, ನಡೀತದೆ ಸರ್. ಆಮೇಲೆ ಇದು ಬೇಡ, ಒಂದು ಸ್ಪೆಷಲ್ ಟ್ರೈನ್ ಇದೆ ಅದರೊಳಗೆ ಹೋಗ್ರಿ ಅಂತ ಅಂದು ಟ್ರೈನ್ ಹತ್ತಿದ್ವಿ.